ಹಲೋ ಮೈ ಡಿಯರ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಜಗತ್ತು ಕಂಡ ಮಹಾನ್ ಶ್ರೇಷ್ಠರು ಹಾಗೂ ದಿವ್ಯ ಜ್ಞಾನಿಗಳಲ್ಲಿ ಒಬ್ಬರು ಶ್ರೀ ಶಂಕರಾಚಾರ್ಯರು. ಕೇರಳದ ಕಾಲಾಡಿಯಲ್ಲಿ ಜನಿಸಿದ ಶ್ರೀ ಶಂಕರಾಚಾರ್ಯರು ತಮ್ಮ 12ನೇ ವಯಸ್ಸಿನಲ್ಲೇ ಸಂಪೂರ್ಣ ವೇದಾಧ್ಯಯನ, ಎಲ್ಲ ಶಾಸ್ತ್ರದ ಅಧ್ಯಯನಗಳನ್ನು ಪೂರೈಸಿ ಸನ್ಯಾಸ ಸ್ವೀಕರಿಸಿ ಪರಿವಾಜ್ರಕರಾಗಿ ಭರತಖಂಡದುದ್ದಕ್ಕೂ ಸಂಚರಿಸಿ ಬೌದ್ಧ ಧರ್ಮವನ್ನು ಖಂಡಿಸಿ ಹಿಂದೂ ಧರ್ಮವನ್ನು ಪುನಃ ಸ್ಥಾಪನೆ ಮಾಡಿದ ಮಹಾತ್ಮ. ಕಾಲಾಡಿಯ ಈ ಯುವ ಸನ್ಯಾಸಿ ತಮ್ಮ ಸಮಕಾಲೀನ ಪಂಡಿತರೆಲ್ಲರನ್ನೂ ತರ್ಕವಾದಗಳಲ್ಲಿ ಸೋಲಿಸಿ ತಮ್ಮ ಕಾಲೆಡೆಗೆರಗುವ ಹಾಗೆ ಮಾಡಿದ್ದೆಲ್ಲ ಪವಾಡ ಸದೃಶ್ಯ ಸಂಗತಿಗಳೇ. ಶಂಕರಾಚಾರ್ಯರ ಜನನ ವಿಭವ ಸಂವತ್ಸರದ ವೈಶಾಖ ಮಾಸದ ಶುಕ್ಲ ಪಕ್ಷದ ದಶಮಿ ತಿಥಿಯೆಂದು ಆಯಿತು ಅಂತ ಕೆಲವರ ವಾದವಾದರೆ, ಇನ್ನು ಕೆಲವರು ಪಂಚಮಿ ತಿಥಿಯೆಂದು ಅಂತ ಹೇಳ್ತಾರೆ. ಇನ್ನೂ ಕೆಲವರು ಅದು ವಿಭವ ಸಂವತ್ಸರ ಅಲ್ಲ, ನಂದನ ಸಂವತ್ಸರ ಅಂತ ಹೇಳ್ತಾರೆ. ಪಾಶ್ಚಿಮಾತ್ಯ ಇತಿಹಾಸಕಾರರು ಶಂಕರಾಚಾರ್ಯರ ಜನನ ಕ್ರಿಸ್ತಶಕ 788ನೇ ಇಸ್ವಿ ಅಂದರೆ 8ನೇ ಶತಮಾನ ಅಂತ ಅನ್ನುತ್ತಾರೆ. ಆದರೆ ಈ ಶಂಕರಾಚಾರ್ಯರೇ ಬೇರೆ. ಅವರು ಕಾಲಾಡಿಯ ಶಂಕರರಲ್ಲ, ಬದಲಿಗೆ ಕಾಂಚಿ ಕಾಮಕೋಟಿ ಪೀಠದ 38ನೇ ಪೀಠಾಧಿಪತಿ ಅಭಿನವ ಶಂಕರಾಚಾರ್ಯರು ಎನ್ನುವ ವಾದವಿದೆ. ಶಂಕರಾಚಾರ್ಯ ಎಂಬ ಹೆಸರನ್ನೇ ಹೊಂದಿದ್ದ ಹಲವಾರು ಜ್ಞಾನಿಗಳು ಬೇರೆ ಬೇರೆ ಕಾಲಮಾನದಲ್ಲಿ ಜನಿಸಿರುವುದರಿಂದ ಮತ್ತು ಪಾಶ್ಚಿಮಾತ್ಯ ಸಂಶೋಧಕರೆಲ್ಲ ಈ ಒಂದೇ ಹೆಸರಿನ ಸನ್ಯಾಸಿಗಳ ಬೇರೆ ಬೇರೆ ಕಾಲಘಟ್ಟಗಳನ್ನು ಅಂದಾಜು ಮಾಡಿ ವಿಂಗಡಿಸಲು ವಿಫಲವಾದ್ದರಿಂದ ಈ ಎಲ್ಲ ಗೊಂದಲಗಳು ಉಂಟಾಗಿದೆ. ಹಾಗಾಗಿಯೇ ಮೂಲ ಮತ್ತು ಮೊದಲ ಶಂಕರಾಚಾರ್ಯರನ್ನು ಗುರುತಿಸುವ ಸಲುವಾಗಿಯೇ ಆದಿ ಶಂಕರಾಚಾರ್ಯ ಎನ್ನುವ ಗುರುತನ್ನು ನೀಡಲಾಯಿತು. ಶೈವ, ವೈಷ್ಣವ, ಶಾಕ್ತ, ಗಾಣಪತ್ಯ, ಸೌರ ಹಾಗೂ ಸ್ಕಂದ ಮುಂತಾದ 6 ಮತಗಳನ್ನು ಒಗ್ಗೂಡಿಸಿ ಷಣ್ಮತ ಸ್ಥಾಪನೆ ಮಾಡಿ ವೈದಿಕ ಧರ್ಮವನ್ನು ಪುನರುತ್ಥಾನ ಮಾಡಿದ ಕೀರ್ತಿ ಆದಿಶಂಕರರಿಗೆ ಸಲ್ಲುತ್ತದೆ. ಹಿಂದೂ ಧರ್ಮದ ಪುನರ್ಜೀವನಕ್ಕಾಗಿಯೇ 4 ಪೀಠಗಳನ್ನು ಸ್ಥಾಪಿಸಿದರು. ಅವುಗಳ ಪೈಕಿ ದಕ್ಷಿಣಾಮ್ನಾಯ ಶಾರದಾ ಪೀಠ ನಮ್ಮ ರಾಜ್ಯದ ಶೃಂಗೇರಿಯಲ್ಲಿರುವುದು ನಮ್ಮೆಲ್ಲರ ಸೌಭಾಗ್ಯವೇ ಸರಿ. ಜಗದ್ಗುರುಗಳ ಬಗ್ಗೆ ಹೇಳ್ತಾ ಹೋದರೆ ಒಂದಾ ಎರಡ, ಬಹುಶಃ ಅವರ ಜೀವಿತಾವಧಿ ಕೇವಲ 32 ವರ್ಷಗಳಾದರೂ ಅವರ ಸಾಧನೆ ಈ ಭೂಮಂಡಲ ಇರೋವರೆಗೂ ಅಚ್ಚಳಿಯದು. ಬನ್ನಿ ಹಾಗಿದ್ರೆ ಅವರ ಸಾಧನೆಗಳ ಪೈಕಿ ಚಿನ್ನದ ಮಳೆಯನ್ನ ಸುರಿಸಿದ ಆ ಕ್ಷಣ ಹಾಗೂ ಕನಕಧಾರ ಸ್ತೋತ್ರ ಹೇಗೆ ರಚನೆ ಆಯಿತು, ಅದರ ಮಹತ್ವವೇನು ಅನ್ನೋದನ್ನ ನೋಡೋಣ. ವೀಕ್ಷಕರೇ, ಆಗಿನ್ನೂ ಶಂಕರರು ಬಾಲ್ಯಾವಸ್ಥೆಯಲ್ಲಿ ಇದ್ದ ಕಾಲ. ತಮ್ಮ ತಾತ ಮಗ ಪಂಡಿತರ ಗುರುಕುಲಕ್ಕೆ ಸೇರಿದ ಶಂಕರರು ಕೇವಲ 5ನೇ ವಯಸ್ಸಿಗಾಗಲೇ ಮಹಾನ್ ಮೇಧಾವಿಯಾಗಿದ್ದರು. ಅವರಿಗೆ ಪಿತೃವಿಯೋಗ ಕಾಡ್ತಾ ಇದ್ದಿದ್ದರಿಂದ ತನ್ನ ಅಜ್ಜನೊಂದಿಗೆ ಗುರುಕುಲಕ್ಕೆ ಸೇರಿದ್ರು. ಮೊದಲಿನ ಗುರುಕುಲದಲ್ಲಿ ರಾಜನ ಮಕ್ಕಳೇ ಆಗಲಿ ಎಲ್ಲರೂ ಒಂದೇ ಎಂಬ ಭಾವ. ಆ ಕೇರಿಯ ಮನೆ ಮನೆಗೆ ತೆರಳಿ ಭಿಕ್ಷಾಟನೆ ಮಾಡಿಯೇ ಊಟ ಉಪಚಾರ ನೋಡ್ಕೊಳ್ಬೇಕಿತ್ತು. ಒಬ್ಬೊಬ್ಬ ವಿದ್ಯಾರ್ಥಿ ಒಂದೊಂದು ಕಡೆ ತೆರಳಿ ಭಿಕ್ಷಾಟನೆಯಲ್ಲಿ ಸಂಗ್ರಹಿಸಿದ್ದನ್ನು ಗುರುವರಿಯರಿಗೆ ತೋರಿಸಬೇಕಿತ್ತು. ಹೀಗೆ ಒಂದು ದಿನ ಶಂಕರ ಭಿಕ್ಷಾಟನೆಗೆ ಹೋಗಿದ್ದ. ಕೆಲ ಹೊತ್ತಿನಲ್ಲಿ ತೀರಾ ಬಡವಳಾದ ಒಬ್ಬ ಗೃಹಿಣಿ ಆಶ್ರಮಕ್ಕೆ ಬರ್ತಾಳೆ. ಆಕೆಯ ಕೈಯಲ್ಲಿ ಒಂದು ಬಟ್ಟೆಯ ಗಂಟಿತ್ತು. ಆಕೆ ಅದನ್ನು ಹೊತ್ತಿದ್ದ ರೀತಿಯಿಂದ ಆ ಗಂಟಿನಲ್ಲಿ ಭಾರವಾದ ವಸ್ತು ಇರಬೇಕಂತ ಅನಿಸ್ತಾ ಇತ್ತು. ಹತ್ತಿರ ಬಂದ ಆಕೆ ಆ ಗಂಟನ್ನು ಇಳಿಸಿ ನಮಸ್ಕಾರ ಮಾಡ್ತಾಳೆ. ಗುರುಗಳೇ, ನಮ್ಮದು ಪಕ್ಕದ ಊರು, ತೀರಾ ಬಡ ಕುಟುಂಬ. ಒಂದು ಹೊತ್ತಿಗಿದ್ರೆ ಮತ್ತೊಂದು ಹೊತ್ತಿಗಿರೋದಿಲ್ಲ. ನನ್ನ ಪತಿದೇವರು ದೇವಾಲಯವನ್ನು ಶುಚಿಯಾಗಿಡುವುದು, ಗಿಡಗಳಿಂದ ಹೂಗಳನ್ನು ಕಿತ್ತು ಮಾಲೆ ಮಾಡಿಕೊಡುವುದು, ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗ, ಈ ರೀತಿಯ ಕೆಲಸಗಳನ್ನು ಮಾಡ್ತಾರೆ. ಭಕ್ತಾದಿಗಳು ಕೊಡುವ 1-2 ಕಾಸಿನಿಂದ ಮನೆಯ ಸಂಸಾರ ನಡೆಯುತ್ತೆ. ಈ ದಿನ ನಿಮ್ಮ ಆಶ್ರಮದ ಒಬ್ಬ ಬಾಲಕ, ಶಂಕರ್ನಂತೆ ಆತನ ಹೆಸರು, ನಮ್ಮ ಗುಡಿಸಲಿಗೆ ಬಂದಿದ್ದ. ಭವತಿ ಭಿಕ್ಷಾಂ ದೇಹಿ ಎಂದ. ಆ ಹುಡುಗನನ್ನು ನೋಡಿದರೆ ಸಾಕ್ಷಾತ್ ಶ್ರೀಮನ್ ನಾರಾಯಣನನ್ನೇ ವಾಮನ ರೂಪದಲ್ಲಿ ಬಂದಿದ್ದಾನೇನೋ ಅಂತ ಅನಿಸಿತ್ತು. ಮನಸ್ಸು ಅತ್ಯಂತ ಸಂತೋಷಗೊಂಡಿತ್ತಾದರೂ ಕ್ಷಣ ಮಾತ್ರದಲ್ಲಿ ನಮ್ಮ ಬಡತನ, ದಾರಿದ್ರ್ಯ, ಮನೆಯಲ್ಲಿ ದವಸ ಧಾನ್ಯ ಏನೂ ಇಲ್ಲದೆ ಇರೋದು ಇವೆಲ್ಲವೂ ನೆನಪಿಗೆ ಬಂತು. ಅತ್ಯಂತ ಸಂಕಟವಾಗಿ ದುಃಖಪಟ್ಟೆ. ದೇವರೇ, ಈ ಮಗುವನ್ನು ನಾನು ಬರಿಗೈಲಿ ಕಳಿಸದಂತೆ ಮಾಡಪ್ಪ ಅಂತ ಬೇಡ್ಕೊಂಡೆ. ಮನೆಯನ್ನೆಲ್ಲ ತಡಕಾಡಲು 4 ಒಣಗಿದ ನೆಲ್ಲಿಕಾಯಿಗಳು ಸಿಕ್ಕಿದ್ವು. ಅವನ್ನೇ ಹಿಡಿದು ಹೊರಬಂದು ಅತ್ಯಂತ ಸಂಕೋಚದಿಂದ, ಮಗು, ನಾವು ತುಂಬ ದರಿದ್ರರು,
ನನ್ನ ಪತಿದೇವರು ಭಿಕ್ಷೆ ಮಾಡಿ ತಂದಿದ್ರಿಂದ ಅಡುಗೆ ಮಾಡಿ ಯಾರಿಗಾದರೂ ಒಂದು ತುತ್ತನ್ನು ಕೊಟ್ಟು ನಂತರ ಭೋಜನ ಮಾಡುವವರು. ಆದರೆ ಈ ದಿನ ಪತಿದೇವರು ಇನ್ನೂ ಬಂದಿಲ್ಲ. ನಿನಗೆ ಕೊಡಲು ನಮ್ಮ ಮನೆಯಲ್ಲಿ ಯಾವ ವಿಧವಾದ ಧಾನ್ಯವೂ ಇಲ್ಲ. ಇಗೋ ಮನೆಯಲ್ಲಿ ಸಿಕ್ಕ ಈ ನೆಲ್ಲಿಕಾಯಿಗಳನ್ನೇ ನೀಡ್ತಾ ಇದ್ದೀನಿ, ಸ್ವೀಕರಿಸಿ ನಮ್ಮನ್ನು ಕೃತಾರ್ಥರನ್ನಾಗಿ ಮಾಡು ಎಂದು ಅಳುತ್ತಾ ಆ ಹುಡುಗನ ಜೋಳಿಗೆಗೆ ಅವನ್ನ ಸುರಿದನು. ಆ ಪುಟ್ಟ ಬಾಲಕ ಅದನ್ನೇ ಸಂತೋಷದಿಂದ ಸ್ವೀಕರಿಸಿದ. ನನ್ನ ದೈನ್ಯ ಪರಿಸ್ಥಿತಿ, ಬಡತನ, ಹಿಡಿ ಅಕ್ಕಿಯನ್ನು ಹಾಕಲಾರದಷ್ಟು ದಾರಿದ್ರ್ಯ ಇವುಗಳನ್ನು ಕಂಡು ಅತ್ಯಂತ ಮರುಕದಿಂದ, ಅಮ್ಮ, ಬಡತನ ಸಿರಿತನ ಶಾಶ್ವತವಲ್ಲ. ನಮ್ಮಲ್ಲಿರುವ ಧನ ಪರರ ಸಂಕಟಕ್ಕೆ ಸುಖ ಸಂತೋಷಕ್ಕೆ ವಿನಿಯೋಗವಾದರೆ ಮಾತ್ರ ಸಾರ್ಥಕ, ಇಲ್ಲದಿದ್ದರೆ ವ್ಯರ್ಥ. ತಾಯಿ ಮಹಾಲಕ್ಷ್ಮಿ ಕಣ್ತೆರೆಯುವಳು ಎಂದು ನುಡಿದು ಯಾವುದೋ ಸ್ತೋತ್ರ ಹೇಳುತ್ತಾ ಹೊರಟು ಹೋದ. ಇತ್ತ ಗುಡಿಸಲಿನ ತಾರಸಿನಿಂದ ಏನೋ ಬೀಳುತ್ತಿರುವ ಸದ್ದಾಯಿತು. ಒಳಗೆ ಬಂದು ನೋಡಿದರೆ ಇಕೋ ನೋಡಿ, ಈ ಚಿನ್ನದ ನೆಲ್ಲಿಕಾಯಿಗಳು ಸುರಿದವು. ಹೊರಬರುವಷ್ಟರಲ್ಲಿ ಆ ಹುಡುಗ ಹೊರಟು ಹೋಗಿದ್ದ. ಆ ಮಗು ಹೇಳಿದ ಸ್ತೋತ್ರದಿಂದಲೇ ಈ ನೆಲ್ಲಿಕಾಯಿಯ ಮಳೆಯಾಗಿರುವುದೆಂದು ನನಗೆ ಸಂಪೂರ್ಣ ನಂಬಿಕೆ ಇದೆ. ನಿಮ್ಮ ಆಶ್ರಮದಿಂದ ಬಂದವನೆಂದು ಹೇಳಿದ್ರಿಂದ ಚಿನ್ನದ ನೆಲ್ಲಿಕಾಯಿಗಳನ್ನು ನಿಮ್ಮ ಆಶ್ರಮಕ್ಕೆ ಕೊಟ್ಟು ಹೋಗಲು ಬಂದೆ. ಎಂಥ ಪ್ರಾಮಾಣಿಕತೆ! ತಮ್ಮದಲ್ಲದ್ದು ತಮಗೆ ಬೇಡ ಎಂಬ ಮನೋಭಾವ. ಅದೆಷ್ಟು ದಿಟ್ಟ ಮನಸ್ಸು ಆ ತಾಯಿಯದ್ದು. ಸ್ವಲ್ಪ ತಡೆಯಮ್ಮ, ಶಂಕರ ಇನ್ನೇನು ಬಂದ್ಬಿಡ್ತಾನೆ, ಆಮೇಲೆ ವಿಚಾರಿಸಿ ನಿಶ್ಚಯಿಸೋಣ ಎಂದೆ. ಅದೇ ರೀತಿ ಸ್ವಲ್ಪ ಹೊತ್ತಿಗೆ ಶಂಕರ ಬಂದ. ಆ ದಿನದ ಭಿಕ್ಷೆಯನ್ನು ಅನಸೂಯಾಗೆ ನೀಡಿ ಬಂದು ನಮಸ್ಕರಿಸಿ ನಿಂತ. ಮಗು ಶಂಕರ, ಈ ತಾಯಿಯ ಮನೆಗೆ ನೀನು ಹೋಗಿದ್ದೇನಪ್ಪ? ಹೌದು ಗುರುಗಳೇ, ಭಿಕ್ಷೆಗೆ ನೆಲ್ಲಿಕಾಯಿ ಕೊಟ್ಟರು. ತೀರಾ ಕಷ್ಟದಲ್ಲಿದ್ದರೆ ಅವರಲ್ಲಿಗೆ ಭಿಕ್ಷೆಗೆ ಹೋಗಿ ಅವರನ್ನು ಪರಿತಪಿಸುವಂತೆ ಮಾಡಬಾರ್ದು ಅಂತ ನಿನಗೆ ಹೇಳಿದ್ನಲ್ಲ ವತ್ಸ, ಮೃದುವಾಗಿ ಪ್ರಶ್ನಿಸಿದರು ಗುರುಗಳು. ದಯವಿಟ್ಟು ಕ್ಷಮಿಸು ಭಗವಾನ್, ಇಂದೇಕೋ ಆ ಮನೆಯ ಬಡತನ ನೋಡಿಯೂ ಅಲ್ಲಿಗೆ ಭಿಕ್ಷೆಗೆ ಹೋಗಬೇಕೆನಿಸಿತ್ತು. ಆ ತಾಯಿ ಮನೆಯನ್ನೆಲ್ಲ ಹುಡುಕಾಡಿ 4 ನೆಲ್ಲಿಕಾಯಿಗಳನ್ನು ಭಿಕ್ಷೆ ಹಾಕಿದಾಗ ತುಂಬ ಸಂಕಟವಾಯಿತು. ತಾಯಿ ಮಹಾಲಕ್ಷ್ಮಿ ಈ ಮನೆಯವರ ಮೇಲೆ ಕೃಪೆ ತೋರಲಿ ಎಂದು ಬೇಡುತ್ತಾ ಅಲ್ಲಿಂದ ಹೊರಟೆ. ತಮ್ಮ ಮಾತನ್ನ ಮೀರಿದನೆಂಬ ಭಾವ ಕಾಡ್ತಾ ಇತ್ತು. ಕ್ಷಮಿಸಿ ನನ್ನನ್ನು, ಅತ್ಯಂತ ವಿನೀತವಾಗಿ ಕೇಳಿಕೊಂಡ ಶಂಕರ. ಅಷ್ಟರಲ್ಲಿ ಈ ಗೃಹಿಣಿ, ಹೌದು ಸ್ವಾಮಿ, ಈ ಹುಡುಗ ಒಂದು ಸ್ತೋತ್ರವನ್ನು ಅತ್ಯಂತ ಭಕ್ತಿಪೂರ್ವಕವಾಗಿ ಹೇಳುತ್ತಾ ಹೊರಟು ಹೋದ ಎಂದಳು. ವತ್ಸ ಶಂಕರ, ಯಾವ ಸ್ತೋತ್ರವನ್ನು ಹೇಳಿದೆಯಪ್ಪ ಅಂತ ಗುರುಗಳು ಕೇಳ್ತಾರೆ. ಆಗ ಶಂಕರ ಭಕ್ತಿ ಪರವಶನಾಗಿ ಅಂಗಂ ಹರೆ ಪುಲಕಭೂಷಣಮಾಶ್ರಯಂತಿ ಭೃಂಗಾಂಗನೇವ ಮುಕುಲಾಭರಣಂ ತಮಾಲಂ ಅಂಗೀಕೃತ ಕಿಲ ವಿಭೂತಿರಾಪಾಂಗ ಲೀಲಾ ಮಾಂಗಲ್ಯಧಾಸ್ತು ಮಮ ಮಂಗಲ ದೇವತಾಯ ಎಂದು ಶುರುವಾಗುವ 21 ಶ್ಲೋಕಗಳ ಕಾವ್ಯಧಾರೆ ಹರಿಸಿದನು. ತಡೆಯಲಾರದ ಸಂತೋಷದಿಂದ ಶಂಕರನನ್ನು ಅಪ್ಪಿಕೊಂಡು ಮುದ್ದಿಸಿ, ವತ್ಸ, ನಿನ್ನೆ ಸ್ತೋತ್ರದ ಮಹಿಮೆ ಏನು ಅಂತ ನಿನಗೆ ಗೊತ್ತಾ ಅಂತ ಕೇಳ್ತಾರೆ ಗುರುಗಳು. ಇಲ್ಲ ಭಗವಾನ್, ಮಾತೆ ಮಹಾಲಕ್ಷ್ಮಿಯು ಈ ತಾಯಿಯ ಸಂಕಷ್ಟ ಪರಿಹರಿಸಲಿ ಅಂತ ನನ್ನ ಪ್ರಾರ್ಥನೆಯ ಉದ್ದೇಶವಾಗಿತ್ತೇ ಹೊರತು ಅದರ ಪರಿಣಾಮಗಳು ನನಗೆ ತಿಳಿದೇ ಇಲ್ಲ ಅಂತ ಹೇಳ್ತಾರೆ ಶಂಕರರು. ಮಗು ಶಂಕರ, ನಿನ್ನಂತಹ ಶಿಷ್ಯನನ್ನು ಪಡೆದ ನಾನೇ ಧನ್ಯ. ನಿನ್ನ ಮುಗ್ಧ ಭಕ್ತಿಗೆ ಒಲಿದ ತಾಯಿ ಮಹಾಲಕ್ಷ್ಮಿ ಈ ಗೃಹಿಣಿಯ ಮನೆಯಲ್ಲಿ ಚಿನ್ನದ ನೆಲ್ಲಿಕಾಯಿಯ ಮಳೆ ಸುರಿಸಿದ್ದಾಳೆ. ಈ ಸ್ತೋತ್ರವು ಇನ್ನು ಮುಂದೆ ಕನಕಧಾರ ಸ್ತೋತ್ರ ಎಂದೇ ಹೆಸರಾಗುತ್ತದೆ. ಯಾರು ಭಕ್ತಿ ಶ್ರದ್ಧೆಗಳಿಂದ ಈ ಸ್ತೋತ್ರವನ್ನು ಪಠಿಸುತ್ತಾರೋ ಅವರಿಗೆ ಸಮೃದ್ಧಿ ಉಂಟಾಗುತ್ತದೆ ಅಂತ ಹರಿಸ್ತಾರೆ. ಅಂದಿನಿಂದ ಇಂದಿನವರೆಗೂ ಇನ್ನು ಮುಂದಕ್ಕೂ ಕೂಡ ಏನೇ ಕಷ್ಟ ಕಾರ್ಪಣ್ಯವಿರಲಿ, ಅದೆಂಥದ್ದೇ ಕರಳು ಹಿಂಡುವ ಸಂಕಷ್ಟವೇ ಬಂದೊದಗಲಿ, ಈ ಕನಕಧಾರ ಸ್ತೋತ್ರವನ್ನು ಶುದ್ಧ ಮನಸ್ಸಿನಿಂದ ದಿನಂಪ್ರತಿ ಪಠಿಸಿದರೆ ದಾರಿದ್ರ್ಯ ತೊಲಗಿ ಲಕ್ಷ್ಮೀ ಕೃಪಕಟಾಕ್ಷ ಮನೆ ಮನಕ್ಕೂ ಲಭಿಸುತ್ತದೆ. ಮುಂದಿನ ಎಪಿಸೋಡ್ನಲ್ಲಿ ಶ್ರೀ ಶಂಕರರ ಮತ್ತೊಂದು ಪವಾಡ ಪ್ರಸಂಗದೊಂದಿಗೆ ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ನಮಸ್ಕಾರ. ಟೇಕ್ ಕೇರ್.